ಅಪ್ಪು ಅಂತಿಮ ದರ್ಶನಕ್ಕೆ ರಾಧಿಕಾ ಪಂಡಿತ್ ಬರಲಿಲ್ಲ ಅನ್ನೋ ಅಪ್ಪು ಅಭಿಮಾನಿಗಳ ಆರೋಪ ಸಂಬಂಧ ನಟಿ ರಾಧಿಕಾ ಪಂಡಿತ್ ಉತ್ತರವನ್ನ ಕೊಟ್ಟಿದ್ದಾರೆ. ಅಪ್ಪು ನಿಧನರಾದ 13 ದಿನಗಳ ಬಳಿಕ ರಾಧಿಕಾ ಪಂಡಿತ್ ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡಿ ಫೇಸ್ಬುಕ್ನಲ್ಲಿ ಫೋಟೋವೊಂದನ್ನ ಹಾಕೊಂಡಿದ್ರು. ಅಪ್ಪುವಿಗೆ ನಮನವನ್ನ ಸಲ್ಲಿಸುವ ಮೂಲಕವಾಗಿ ನಮಗೆಲ್ಲ ನೆನಪಿನಲ್ಲಿ ನೀವೀಗ ಎಂದಿಗಿಂತ ಸನಿಹ ಅಪ್ಪು ಜೊತೆಗಿನ ಫೋಟೋಗಳನ್ನ ಲಗತ್ತಿಸಿ ಪೋಸ್ಟ್ ಮಾಡಿದ್ರು ರಾಧಿಕಾ ಪಂಡಿತ್. ಈ ಪೋಸ್ಟ್ ನೋಡಿದಂತಹ ಪುನೀತ್ ಅಭಿಮಾನಿಗಳು ಸೆಟ್ ಆಗಿದ್ರು. ಅಪ್ಪು ಅಭಿಮಾನಿಗಳ ಟೀಕೆಗೆ ರಾಧಿಕಾ ಪಂಡಿತ್ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ರಾಧಿಕಾ ಪಂಡಿತ್ ಅಪ್ಪು ಅಭಿಮಾನಿಗಳಿಗೆ ಕೊಟ್ಟಂತಹ ಉತ್ತರ ಏನಾಗಿದೆ, ಯಾಕಾಗಿ ಅವರು ಆ ಸಂದರ್ಭದಲ್ಲಿ ಹೋಗ್ಲಿಲ್ವಾ ಅಥವಾ ಹೋಗಿದ್ರಾ ಏನು ಅನ್ನೋದ್ರ ಬಗ್ಗೆ ಅಭಿಮಾನಿಗಳು ಮಾಡಿದಂತಹ ಆರೋಪಕ್ಕೆ ಅವರ ಸೆಟ್ಟಿಗೆ ಪ್ರತಿ ಉತ್ತರವನ್ನ ರಾಧಿಕಾ ಪಂಡಿತ್ ಕೊಟ್ಟಿದ್ದಾರೆ. ಅಪ್ಪು ಅಂತಿಮ ದರ್ಶನ ಸಂದರ್ಭದಲ್ಲಿ ರಾಧಿಕಾ ಪಂಡಿತ್ ಎಲ್ಲೂ ಕಾಣಿಸ್ಕೊಳ್ಳಲಿಲ್ಲ ಅನ್ನೋದು ಅಪ್ಪು ಅಭಿಮಾನಿಗಳ ಗಂಭೀರ ಆರೋಪವಾಗಿತ್ತು. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೇ ಉತ್ತರವನ್ನ ಕೊಟ್ಟಿದ್ದಾರೆ ನಟಿ ರಾಧಿಕಾ ಪಂಡಿತ್. ಫೇಸ್ಬುಕ್ನಲ್ಲಿ ಅವರು ಮೊದಲದಾಗಿ ಒಂದು ಫೋಟೋವನ್ನ ಹಾಕಿ ಅಪ್ಪುವಿಗೆ ನಮನವನ್ನ ಸಲ್ಲಿಕೆ ಮಾಡಿದ್ರು. ಅಪ್ಪುವಿನ ಜೊತೆಗೆ ನಟನೆ ಮಾಡಿದಂತಹ ಸಿನಿಮಾದ ಪ್ರೆಸ್ ಮೀಟ್ನ ಒಂದೆರಡು ಫೋಟೋಗಳು ಮತ್ತು ರಾಧಿಕಾ ಪಂಡಿತ್ ಅವರ ಶ್ರೀಮಂತ ಕಾರ್ಯಕ್ರಮದಲ್ಲಿ ಅವರು ತೆಗೆಸಿಕೊಂಡಂತಹ ಫೋಟೋ, ಎರಡೂ ಫೋಟೋಗಳನ್ನ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು. ನಟಿ ರಾಧಿಕಾ ಪಂಡಿತ್ ಅಪ್ಪು ಅಭಿಮಾನಿಗಳಿಗೆ ಉತ್ತರಿಸಿದ್ದಾರೆ. ನೀವು ಅಂತಿಮ ದರ್ಶನ ಪಡೆಯಲು ಯಾಕೆ ಬಂದಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ರು. ಇದಕ್ಕೆ ರಾಧಿಕಾ ಪಂಡಿತ್ ಕೊಟ್ಟಂತಹ ಉತ್ತರ, ಅಭಿಮಾನಿಗಳಲ್ಲಿ ಜೀವನದಲ್ಲಿ ಒಬ್ಬರ ಮೇಲೆ ಅದೆಷ್ಟು ಕೋಪವನ್ನ ಇದ್ರೂ ಕೂಡ ಆದ್ರೂ ಪ್ರೀತಿಯನ್ನ ಹಂಚಿ ನಾನು ಅಂತಿಮ ದರ್ಶನ ಪಡೆದಿದ್ದೀನೋ ಇಲ್ವೋ ಅಂತ ಅವರ ಕುಟುಂಬಕ್ಕೆ ತಿಳಿದಿದೆ, ನಮಗ್ ಗೊತ್ತಿದೆ. ಅಪ್ಪು ಸರ್ ಅಗಲಿಕೆ ಅವರ ಕುಟುಂಬಕ್ಕೆ ಅಭಿಮಾನಿಗಳಾದ ನಿಮಗೆ ಎಷ್ಟು ನೋವು ತಂದಿದ್ಯೋ ಅದರ 10ರಷ್ಟು ನೋವು ನಮ್ಮ ಕುಟುಂಬಕ್ಕೂ ಆಗಿದೆ. ಹೀಗಂತ ನಟಿ ರಾಧಿಕಾ ಪಂಡಿತ್ ಅಭಿಮಾನಿಗಳು ಎತ್ತಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋ ಮೂಲಕವಾಗಿ ಅವರು ಅಂತಿಮ ದರ್ಶನವನ್ನ ಪಡೆದಿರೋ ವಿಚಾರವಾಗಿ ನಾನು ಬಹಿರಂಗವಾಗಿಯೇ ಕಾಣಿಸ್ಕೊಳ್ಬೇಕು ಅಂತಿಲ್ಲ, ಬದಲಾಗಿ ನಾನು ಹೋಗಿ ಅಂತಿಮ ದರ್ಶನವನ್ನ ಪಡೆದಿದ್ದೀನಿ, ನಮನವನ್ನ ಸಲ್ಲಿಕೆ ಮಾಡಿದ್ದೀನಿ. ಇದು ನನಗೆ ಮತ್ತು ಅಪ್ಪು ಕುಟುಂಬಸ್ಥರಿಗೆ ಗೊತ್ತಿರುವಂತಹ ವಿಚಾರ. ನಾನು ಇದನ್ನೇನು ಬಹಿರಂಗಪಡಿಸಬೇಕಾಗಿಲ್ಲ. ಸಾಧ್ಯವಾದಷ್ಟು ನಿಮ್ಮಲ್ಲಿ ಏನೇ ಕೋಪ ತಾಪಗಳಿದ್ರೂ ಕೂಡ ಪ್ರೀತಿಯನ್ನ ಹಂಚುವುದನ್ನ ಕಲಿಯೋಣ ಅಂತ ಇಲ್ಲಿ ಅವ್ರು ಹೇಳೋ ಮೂಲಕವಾಗಿ ಅಪ್ಪು ಅಭಿಮಾನಿಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಹೀಗಾಗಿ ರಾಧಿಕಾ ಪಂಡಿತ್ ಅವರು ಅಪ್ಪು ಅಂತಿಮ ದರ್ಶನ ಪಡೆದಿಲ್ಲ ಎಂಬ ಆರೋಪ ಏನಿದೆ ಅದನ್ನ ತಳ್ಳ ಹಾಕಿದ್ದಾರೆ. ಅವರು ನಾನು ಹೋಗಿದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದರೆ ನಾನು ಹೋಗಿದ್ದೀನ ಇಲ್ವಾ ಅನ್ನೋದು ನನಗೆ ಮತ್ತು ಅಪ್ಪು ಕುಟುಂಬಸ್ಥರಿಗೆ ಗೊತ್ತಿರುವ ವಿಚಾರ ಅಂತಲೂ ಕೂಡ ಅವರು ಸ್ಪಷ್ಟವಾಗಿ ಹೇಳಿರೋ ಕಾರಣ ಅಪ್ಪು ದರ್ಶನವನ್ನ ರಾಧಿಕಾ ಪಂಡಿತ್ ಅವರು ಮಾಡಿಲ್ಲ ಅನ್ನೋ ಆರೋಪ ಏನಿದೆ ಅದು ಶುದ್ಧ ಸುಳ್ಳು ಎಂಬ ರೀತಿಯಲ್ಲಿ ಅವರ ಉತ್ತರ ಸಿಗ್ತಾ ಇದೆ. ಅರ್ಥಾತ್ ಅವರು ಹೋಗಿದ್ದಾರೆ, ಅಪ್ಪು ಅಂತಿಮ ದರ್ಶನವನ್ನ ಮಾಡಿ ನಮನವನ್ನ ಸಲ್ಲಿಕೆ ಮಾಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಗೊತ್ತು, ನಟ ಯಶ್ ಅವರು ಅಪ್ಪು ಅವರು ನಿಧನದ ಸಂದರ್ಭದಿಂದ ಕೊನೆಯ ಕ್ಷಣದವರೆಗೂ ಕೂಡ ಅವರು ಖುದ್ದಾಗಿ ಮುಂದೆ ನಿಂತು ಎಲ್ಲ ಕಾರ್ಯಗಳಲ್ಲೂ ಅವರು ಮುಂದಾಳತ್ವವನ್ನು ವಹಿಸಿದ್ರು. ಸೊ ಅದೇ ರೀತಿಯಾಗಿ ಅಪ್ಪು ಯಶ್ ಅವ್ರನ್ನ ಕಂಡ ರೀತಿಯಲ್ಲೇ ರಾಧಿಕಾ ಪಂಡಿತ್ ಅವ್ರನ್ನ ಕಾಣಲಿಲ್ಲ ಅನ್ನೋದು ಸಹಜವಾಗಿ, ಎಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ಳಿಲ್ಲ ಅನ್ನೋದು ಸಹಜವಾಗಿ ಪುನೀತ್ ಅವರ ಅಭಿಮಾನಿಗಳಿಗೆ ಇದ್ದಂತಹ ಯಕ್ಷ ಪ್ರಶ್ನೆ. ಆದರೆ ಬಹಿರಂಗವಾಗಿ ಕಾಣಿಸ್ಕೊಂಡ್ರೆ ಮಾತ್ರಕ್ಕೆ ನಾನು ಅಂತಿಮ ದರ್ಶನ ಪಡ್ಕೊಂಡಿದ್ದೀನಿ, ಅವ್ರಿಗೆ ನಮನ ಸಲ್ಲಿಸಿದ್ದೀನಿ ಅಂತ ಅರ್ಥ ಅಲ್ಲ. ನಾನು ಹೋಗಿದ್ನಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆ ಕುಟುಂಬಕ್ಕೆ ಗೊತ್ತಿದೆ ಬಿಡಿ ಅನ್ನೋ ರೀತಿಯಲ್ಲಿ ಹೇಳೋ ಮೂಲಕವಾಗಿ ಸಾಧ್ಯವಾದಷ್ಟು ಜೀವನದಲ್ಲಿ ಒಬ್ಬರ ಬಗ್ಗೆ ಕೋಪ ಇದ್ರೂ ಸಹ ಪ್ರೀತಿಯನ್ನ ಹಂಚಿ ಅಂತ ರಾಧಿಕಾ ಪಂಡಿತ್ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ನಟ ಯಶ್ ಅವರು ಅಪ್ಪು ಅವರ ಅಂತಿಮ ದರ್ಶನದಲ್ಲಿರಬಹುದು ಮತ್ತು ಅವರ ಅಂತಿಮ ಕ್ರಿಯೆಯ ಸಂದರ್ಭದಲ್ಲಿರಬಹುದು ಅವರು ಖುದ್ದಾಗಿ ಅಲ್ಲಿ ಉಪಸ್ಥಿತರಿದ್ದನ್ನ ಎಲ್ಲರೂ ಕೂಡ ಗಮನಿಸಿದ್ದಾರೆ. ಯಶ್ ಅವರ ಆ ಒಂದು ಕೆಲಸಕ್ಕೆ ಅಂದ್ರೆ ಮನೆ ಮಗನ ರೀತಿಯಲ್ಲಿ ಅವರು ಖುದ್ದು ಅಲ್ಲಿದ್ದದನ್ನ ಎಲ್ಲರೂ ಕೂಡ ಶ್ಲಾಘಿಸಿದ್ದಾರೆ. ಆದರೆ ಎದ್ದಿದ್ದಂತಹ ಪ್ರಶ್ನೆ, ರಾಧಿಕಾ ಪಂಡಿತ್ ಅವರು ಯಾಕೆ ಹಾಗೋಗ್ಲಿಲ್ಲ, ಅಂತಿಮ ದರ್ಶನವನ್ನ ಪಡಿಲಿಲ್ಲ ಅನ್ನೋದು. ಕಾರಣ ಇಷ್ಟೇ, ಅವರೆಲ್ಲೂ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳಿಲ್ಲ ಅನ್ನೋದು ಅಭಿಮಾನಿಗಳಿಗೆ. ಯಾಕಂದ್ರೆ ಸ್ಕ್ರೀನಲ್ಲಿ ಕಾಣಿಸ್ಕೊಂಡ್ರೆ ಮಾತ್ರನೇ ಹೋಗಿದ್ದಾರೆ ಅನ್ನೋದು ಎಲ್ರಿಗೂ ಅನಿಸುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ. ರಾಧಿಕಾ ಪಂಡಿತ್ ಹೋಗಿದ್ದಾರಾ ಇಲ್ವಾ ಅನ್ನೋದಕ್ಕೆ ಈಗ ಅವರ ಉತ್ತರದ ಮೂಲಕ ಒಂದು ಕ್ಲಾರಿಟಿ ಸಿಕ್ಕಿದೆ. ಅರ್ಥಾತ್ ಅವರು ಹೋಗಿ ಅಂತಿಮ ದರ್ಶನ ಪಡೆದಿದ್ದಾರೆ ಅಂತ ಆಯ್ತು.
13 ದಿನಗಳ ಬಳಿಕ ರಾಧಿಕಾ ಅವರು ಪೋಸ್ಟ್ ಮಾಡ್ತಾರೆ, ಶ್ರದ್ಧಾಂಜಲಿ ಸಲ್ಲಿಸ್ತಾರೆ. ಅಪ್ಪು ಅವರು ನಿಧನಕ್ಕೆ ತುಂಬಾ ದುಃಖಪಟ್ಟು ಒಂದು ಪೋಸ್ಟನ್ನು ಹಾಕ್ತಾರೆ. ಇದಕ್ಕೆ ಪ್ರತಿಯಾಗಿ ಅಭಿಮಾನಿಗಳಿರ್ಬೋದು, ಸಾಕಷ್ಟು ಜನರು ಏನಂತಂದರೆ ನೀವು ಅಂತಿಮ ದರ್ಶನಕ್ಕೆ ಹೋಗಲಿಲ್ವಲ್ಲ ಅಂಥೇಳಿ ಮಾತನಾಡ್ತಾರೆ. ಸಿಕ್ಕಾಪಟ್ಟೆ ಟೀಕೆ ಟಿಪ್ಪಣಿಗಳು ಬರ್ತವೆ. ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಂತಹ ರಾಧಿಕಾ ಪಂಡಿತ್ ಹೇಳ್ತಾರೆ, ನಾನು ಖಂಡಿತವಾಗ್ಲೂ ಹೋಗಿದ್ದೆ, ಅದು ನನಗೂ ಗೊತ್ತು, ಅವರ ಕುಟುಂಬಕ್ಕೂ ಗೊತ್ತು. ಆದರೆ ಅದನ್ನು ನಾನು ಕ್ಯಾಮ್ರಾ ಮುಂದೆ ತೋರಿಸ್ಕೊಳ್ಳಿಲ್ಲ. ಆದರೆ ಇದನ್ನು ನೀವು ಈ ಥರ ಒಂದು ಟೀಕೆ ಮಾಡ್ತಿದ್ದೀರಲ್ಲ, ಪ್ರೀತಿ ಹಂಚಿ ಸಾಧ್ಯವಾದರೆ ಈ ಥರ ಟೀಕೆ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ನಿಜಕ್ಕೂ ಯಾಕಂದರೆ ಅಪ್ಪು ಅವರ ಜೊತೆ ಒಂದು 2-3 ಸಿನಿಮಾಗಳಲ್ಲಿ ರಾಧಿಕಾ ಪಂಡಿತ್ ಅಭಿನಯಿಸಿದ್ರಲ್ವೇ, ಹೀಗಾಗಿ ಸಾಕಷ್ಟು ಅಭಿಮಾನಿಗಳಿಗೆ ಈ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದರೆ ರಾಧಿಕಾ ಕಾಣಿಸ್ಕೊಂಡ್ಲಿಲ್ವಲ್ಲ, ಯಾಕೆ ಬರಲಿಲ್ಲ ಅಂತ. ಆಮೇಲೆ ಪ್ರಶ್ನೆಗಳು ಬರ್ತಾ ಹೋಗಿ ಏನು ಅಭಿಮಾನಿಗಳು ಕೊನೆಯ ಪಕ್ಷ ನೀವು ಅಂದರೆ ಅಂತ್ಯಕ್ರಿಯೆ ವೇಳೆಗಾದರೂ ಕಾಣಿಸ್ಕೊಳ್ಬೇಕಿತ್ತು, ಅಂತಿಮ ದರ್ಶನ ಪಡೆಯೋದಷ್ಟೇ ಅಲ್ಲ, ನೀವು ತುಂಬ ಆಪ್ತರಾಗಿದ್ರಿ ಅವರಿಗೆ ಅಲ್ವೇ, ಹಾಗಾಗಿ ಅಂತ್ಯಕ್ರಿಯೆ ಆಗೋ ವೇಳೆಗಾದರೂ ಬರಬಹುದಿತ್ತು ಅಂತ ಹೇಳಿ ಸಾಕಷ್ಟು ಟೀಕೆಯನ್ನು ಮಾಡ್ತಾರೆ. ಆದರೆ ರಾಧಿಕಾ ಅದಕ್ಕೆ ಕ್ಲಾರಿಫೈ ಕೊಟ್ಟು ನಾನು ಬಂದಿದ್ದೆ ಅನ್ನೋದನ್ನು ಖುದ್ದು ಅವರಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಹೇಳ್ತಾರೆ. ದಿವ್ಯಾ, ಸಹಜವಾಗಿ ಈ ಪ್ರಶ್ನೆ ಅಭಿಮಾನಿಗಳಲ್ಲಿ ಬರಲೇಬಾರ್ದಿತ್ತು. ಕಾರಣ ಭಾರತಿ, ಯಶ್ ಅವರು ಅಪ್ಪು ಅವರ ನಿಧನ ವಾರ್ತೆ ತಿಳಿದಾಗಿಂದಲೂ ಕೂಡ ಆಸ್ಪತ್ರೆಯಿಂದ ಹಿಡಿದು ಅಂತ್ಯಕ್ರಿಯೆ ಪೂರ್ಣ ಆಗೋ ಸಂದರ್ಭದವರೆಗೂ ಕೂಡ ಅವರು ಖುದ್ದಾಗಿ ಅಲ್ಲಿ ಕಂಡು ಬಂದದ್ದನ್ನು ನೋಡಿದ್ವಿ. ಹೀಗಿದ್ದ ಮಾತ್ರಕ್ಕೆ ಒಂದೇ ಕುಟುಂಬದಲ್ಲಿದ್ದಂಥವ್ರು ಅವರ ಪತಿ ಬರ್ತಾರೆ ಪತ್ನಿ ಬರಲ್ಲ ಅಂತಂದ್ರೆ ಯಾರು ನಂಬೋ ಮಾತಲ್ಲ. ಬಟ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೇಬೇಕು ಅಥವಾ ನಾವೆಲ್ಲೋ ಒಂದು ಪೋಸ್ಟ್ ಹಾಕಿನೇ ನಾವು ಸಂತಾಪ ಸೂಚಿಸಬೇಕು ಅನ್ನುವಂತಹ ಆ ಪರಿಕಲ್ಪನೆ ಏನಿದೆಯಲ್ಲ, ಇದನ್ನು ತೆಗೆದಾಕಬೇಕು ಅಂತ ಕಾಣುತ್ತೆ. ಖಂಡಿತವಾಗ್ಲೂ ಹೌದು. ಯಾಕಂದರೆ ಫ್ಯಾನ್ಸ್ ಹೇಳ್ತಿರೋದೇ ಇದನ್ನು, 13 ದಿನಗಳಾದಮೇಲೆ ಯಾಕೆ ಹೇಳ್ತೀರಿ ಅಂತ ಕೇಳಿದ್ರು. ಅದು ಖಂಡಿತವಾಗ್ಲೂ ತಪ್ಪು. ಯಾಕಂದರೆ ಅವರು ಪೋಸ್ಟ್ ಹಾಕಿದಾರಷ್ಟೇ, ಅದನ್ನ ಕ್ಲಿಯರಾಗಿ ಹೇಳ್ತಾರೆ. ಅವರು ಎಷ್ಟೇ ಈಗಲೂ ಕೂಡ ನನ್ನ ಹೃದಯ ಒಪ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ದಿನ ಅಥವಾ ಲೆಕ್ಕ ಅದಲ್ಲ, ಎಷ್ಟೋ ವರ್ಷಗಳು ಕುಳಿತರೂ ಕೆಲವರು ಮನಸ್ಸಿನಲ್ಲೇ ಉಳಿತಾರೆ. ಅಗಲಿದ್ರು ಅನ್ನೋ ಮಾತ್ರಕ್ಕೆ ಅವತ್ತೇ ಮರುದಿನನೇ ಹಾಕಬೇಕು, ನಮ್ಮ ದುಃಖ ತೋಡ್ಕೋಬೇಕು ಅಂತೇನಿಲ್ಲ. ಯಾಕಂದರೆ ಎಷ್ಟೋ ಜನರು ಈ ಥರದ ಒಂದು ಘಟನೆ ಆದಮೇಲೆ ತುಂಬ ಕಷ್ಟಪಟ್ಟು ಆಮೇಲೆ ಅನಿಸಿಕೆಯನ್ನು ಹಂಚ್ಕೊಳ್ಳೋದಿದೆ. ಹಾಗೆಯೇ ರಾಧಿಕಾ ದೊಡ್ಡಮನೆ ಕುಟುಂಬಕ್ಕೆ, ಅದರಲ್ಲೂ ಜೊತೆಗೆ ಅಪ್ಪುಗೆ ತುಂಬ ಆಪ್ತರು, ಅವರಿಬ್ಬರು ತುಂಬ ಸ್ನೇಹಿತರಾಗಿದ್ದರು. ಆ ಥರದ ವೇಳೆಯಲ್ಲಿ ಅವರು ಸ್ಕ್ರೀನ್ಗೆ ಕಾಣಿಸ್ಕೊಳ್ಳೋದಕ್ಕೆ ಅಂತಂದರೆ ಅಂತಿಮ ದರ್ಶನ ಪಡೆಯೋ ವೇಳೆಯಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಸಾಕಷ್ಟು ಜನರು ಬಂದರು, ಆ ಮಧ್ಯದಲ್ಲಿ ಅವರು ಕುಟುಂಬಕ್ಕೆ ಸಾಂತ್ವನ ಹೇಳಿರ್ಬೋದು, ಆದರೆ ಅದನ್ನು ಕಾಣಿಸ್ಕೊಳ್ಳೇಬೇಕಿತ್ತು. ಹಾಗಾಗಿ ಅವರು ಸ್ಕ್ರೀನ್ನಲ್ಲಿ ಕಾಣಿಸ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ಅವರು ಬರಲೇ ಇಲ್ಲ ಅಂಥೇಳಿ ಊಹಿಸ್ಕೊಂಡು ಜನರು ಮಾತಾಡೋದು ಅಥವಾ ಈ ಥರ ಟೀಕೆ ಮಾಡೋದು ತಪ್ಪು ಅನಿಸುತ್ತೆ. ದಿವ್ಯಾ, ರಾಧಿಕಾ ಪಂಡಿತ್ ಅವರು ಇವತ್ತು ಪೋಸ್ಟ್ ಮಾಡಿದ್ರು. ಅಂದ್ರೆ ಅಪ್ಪು ನಿಧನದ ನಂತರ 13 ದಿನಗಳ ನಂತರದಲ್ಲಿ ಬಂದಂತಹ ಈ ಪೋಸ್ಟ್ ನೋಡಿದಂತಹ ಅಪ್ಪು ಅಭಿಮಾನಿಗಳಲ್ಲಿ ಸಹಜವಾಗಿ ಕಾಡಿದಂತಹ ಪ್ರಶ್ನೆ, ಯಾರ್ಯಾರು ಬಂದಿದ್ರು ಯಾರ್ಯಾರು ಬಂದಿಲ್ಲ ಅನ್ನೋದನ್ನ ಅವ್ರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ, ಸ್ಕ್ರೀನ್ ಅನ್ನ ಗಮನಿಸೋ ಮೂಲಕವಾಗಿ ಯಾರು ಬಂದಿದ್ರು ಹೋದ್ರು ಅನ್ನೋದನ್ನ. ಸೊ ಆ ಆಧಾರದ ಮೇಲೆ ರಾಧಿಕಾ ಪಂಡಿತ್ ಅವರಿಗೆ ಈ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಅವರು ಕೂಡ ಕ್ಲಾರಿಫಿಕೇಶನ್ ಕೊಡೋ ಮೂಲಕವಾಗಿ ಅಪ್ಪು ಅಭಿಮಾನಿಗಳನ್ನ ಸಮಾಧಾನ ಪಡಿಸಿದ್ದಾರೆ ಅಂತ ಕಾಣುತ್ತೆ.